ವೀಕ್ಷಕರ ನಮಸ್ಕಾರ. 99% ಸೋತ ಪಂದ್ಯವನ್ನು ಗೆದ್ದು ಚರಿತ್ರೆ ಬರೆದ ಟೀಮ್ ಇಂಡಿಯಾ ತಂಡ. ಹೌದು ವೀಕ್ಷಕರ, ನಿನ್ನೆ ರೋಮಾಂಚಕ ಪಂದ್ಯದಲ್ಲಿ ಬುಮ್ರಾ ದಾಳಿಗೆ ತತ್ತರಿಸಿ ಹೋದ ಪಾಕ್ ತಂಡ. ವೀಕ್ಷಕರ, ಇನ್ನು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ವಿಡಿಯೋಗೊಂದು ಲೈಕ್ ಮಾಡೋದ್ರ ಮೂಲಕ ನಿಮ್ಮೊಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರ, ಇದೇ ರೀತಿ ಸ್ಪೋರ್ಟ್ಸ್ ಸುದ್ದಿಗಾಗಿ ಈಗಲೇ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರ, ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯ 19ನೇ ಪಂದ್ಯದಲ್ಲಿ ಮುಖಾಮುಖಿಯಾದ ಇಂಡಿಯಾ ಹಾಗೂ ಪಾಕ್ ತಂಡವು ನಿನ್ನೆ ಸೆಣಸಾಡುತ್ತಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಿನ್ನೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡವು ತನ್ನ ನಿಗದಿತ 20 ಓವರ್ಗಳಿಗಿಂತ ಮುಂಚಿತವಾಗಿ 19 ಓವರ್ಗಳಿಗೆ ಅಲೌಟ್ ಆಯಿತು. ಒಂದು ವೀಕ್ಷಕರೇ, ಭಾರತ ತಂಡವು 19 ಓವರ್ಗಳಲ್ಲಿ 119 ರನ್ ಗಳಿಸಿ ಈ ಒಂದು ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಕಡಿಮೆ ಮೊತ್ತವನ್ನು ಕಲೆ ಹಾಕಿತು. ಇನ್ನು ವೀಕ್ಷಕರೇ, ಭಾರತ ತಂಡದ ಪರ ಓಪನರ್ಗಳಾಗಿದ್ದ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು 10 ಅಂಕೆ ಒಳಗೆ ಔಟ್ ಆದರೆ, ಇತ್ತ ರಿಷಬ್ ಪಂತ್ ಅವರು 31 ಎಸೆತಗಳಲ್ಲಿ 42 ರನ್ ಸಿಡಿಸಿ ಭರ್ಜರಿಗೆ ಬ್ಯಾಟ್ ಬೀಸಿದರು. ಇನ್ನು ವೀಕ್ಷಕರೇ, ಅಕ್ಷರ್ ಪಟೇಲ್ ಅವರು 20 ರನ್ ಗಳಿಸಿದರೆ, ಇತ್ತ ಸೂರ್ಯಕುಮಾರ್ ಯಾದವ್ ಅವರು 7 ರನ್ ಗಳಿಸಿ ಔಟ್ ಆದರು. ಇನ್ನು ವೀಕ್ಷಕರ ನಂತರ ಬಂದ ಶಿವಮ್ ದುಬೆ, ಹಾರ್ದಿಕ್ ಪಾಂಡ್ಯ, ಜಡೇಜಾ ಅವರು ಇವರು ಕೂಡ 10 ಅಂಕೆ ಒಳಗೆ ಔಟ್ ಆದರು. ಇನ್ನು ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು ತನ್ನ ನಿಗದಿತ 20 ಓವರ್ಗಳಿಗಿಂತ ಮುಂಚಿತವಾಗಿ ಕೇವಲ 19 ಓವರ್ಗಳಲ್ಲಿ 119 ರನ್ ಗಳಿಸಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವನ್ನು ಪಾಕಿಸ್ತಾನ ತಂಡವು ಸೋಲಿಸುತ್ತೆ ಎಂದು ಅಭಿಮಾನಿಗಳು ಎಂದುಕೊಂಡಿದ್ದರು. ಆದರೆ ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಪಾಕ್ ತಂಡವು ಓಪನರ್ಸ್ಗಳಾದ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರು ಭರ್ಜರಿಗೆ ಬ್ಯಾಟ್ ಬೀಸುವಲ್ಲಿ ಯತ್ನಿಸಿದರು. ಹೌದು ವೀಕ್ಷಕರೇ, ಪವರ್ ಪ್ಲೇನಲ್ಲಿ ನಿಧಾನಗತಿಯಿಂದ ಬ್ಯಾಟ್ ಬೀಸಲು ಯತ್ನಿಸಿದ ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರು ಬೇಗನೆ ಔಟ್ ಆಗಿ ಪೆವಿಲಿಯನ್ಗೆ ಹಾದಿ ಹಿಡಿದರು. ಇನ್ನು ವೀಕ್ಷಕರ ನಂತರ ಬಂದ ಪಾಕ್ ತಂಡದ ಬ್ಯಾಟ್ಸ್ಮನ್ಗಳು ಯಾರು ಕೂಡ ಹೆಚ್ಚು ಹೊತ್ತು ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ಇನ್ನು ವೀಕ್ಷಕರೇ, ಇದರ ಮೂಲಕ ಭಾರತ ತಂಡವು ಈ ಒಂದು ಪಂದ್ಯದಲ್ಲಿ 6 ರನ್ಗಳ ಗೆಲುವು ಸಾಧಿಸಿದ್ದು, ಹಾಗೆ ವೀಕ್ಷಕರೇ 2 ಪಂದ್ಯವನ್ನು ಗೆದ್ದುಕೊಂಡು ಪಾಯಿಂಟ್ಸ್ ಟೇಬಲ್ನಲ್ಲಿ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿ.